ನಮ್ಮ ಜೊತೆ ಕಾಂಗ್ರೆಸ್ ಶಾಸಕ ತಿಪ್ಪಣ್ಣಪ್ಪ ಕಂಕೂರವರು ಇರುವಂಥದ್ದು. ಸರ್, ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನಿನ್ನೆ ಜಿಲ್ಲೆ ಕಾರ್ಯಕ್ರಮದಲ್ಲಿ. ಭ್ರಷ್ಟಾಚಾರ ಈಗಲೂ ಕೂಡ ಇದೆ, ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ನಿಲ್ಸಕ್ಕೆ ಸಾಧ್ಯ ಆಗಿಲ್ಲ ಅಂತ ಏನು ಅನಿಸುತ್ತೆ? ಇಲ್ಲ, ಅದು ಯಾವ ರೀತಿಯಿಂದ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟರೆ ಮತ್ತು ಗೊತ್ತಿಲ್ಲ. ಹಂಗೆ ಕೊಡಬಾರ್ದಾಗಿತ್ತು ಅವರು. ಕಲ್ಯಾಣ ಕರ್ನಾಟಕ ಭಾಗದವ ನಾನು ಕೂಡ ಆಗಿದ್ದರಿಂದ ನಮ್ಮಲ್ಲಿ ಯಾವುದೇ ಅಂಥ ರಸ್ತೆಗಳು ಮಾಡಿದ ಕೂಡಲೇ ಒಂದು ವರ್ಷನೇ ಕೆಟ್ಟು ಹೋಗ್ತವೆ ಅಂತೆಲ್ಲ ಹೇಳಿ ಸರ್ಕಾರ 5,000 ಕೋಟಿ ಕೊಟ್ಟಿದ್ದರಿಂದ ಅತ್ಯಂತ ಬದ್ಧತೆ ಉಳ್ಳಂಥವು ಪಾರದರ್ಶಕವಾದಂಥ ರಸ್ತೆಗಳು ನಮ್ಮಲ್ಲಿ ನಡೀತಾ ಇವೆ. ಬಸವರಾಜ ರಾಯರೆಡ್ಡಿಯವರು ಹಿರಿಯರು, ಅನುಭವಿಗಳು, ಮುಖ್ಯಮಂತ್ರಿಯ ಸಲಹೆಗಾರ ಇರೋದರಿಂದ ಆ ಪ್ರಕಾರ ಹೇಳಿಕೆ ಕೊಡೋದರಿಂದ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಅದಕ್ಕಾಗಿ ಅವರು ಹೇಳಿದಂಥ ಹೇಳಿಕೆ ಪುನಃ ಪರಿಶೀಲನೆ ಮಾಡ್ಕೋಬೇಕು ಅವರು. ಸರ್, ಈಗ ಈ ಪ್ರತಿಪಕ್ಷಗಳ ಸದಸ್ಯರು ಕೊಟ್ಟಿದ್ದ ಹೇಳಿಕೆ ಅದಕ್ಕೊಂದು ರಾಜಕೀಯ ಅಂತ ಹೇಳ್ಬೋದಾಯಿತು. ನಿಮ್ಮ ಪಕ್ಷದ ಶಾಸಕರು, ಅದು ಹಿರಿಯ ಶಾಸಕರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂಥದ್ದು, ಈ ರೀತಿ ಹೇಳಿಕೊಟ್ಟು ಪಕ್ಷ ಮುಜುಗರ ಮತ್ತು ಪ್ರತಿಪಕ್ಷಗಳು ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ ಸಿಗುತ್ತಲ್ವ, ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋಂಥ ರೀತಿ ಬರುತ್ತಲ್ವ? ಹಾಗೇನಿಲ್ಲ, ಅವರು ಅನುಭವಿಗಳಾಗೋದ್ರಿಂದ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಂತ ಗುರುತಿಸಿಕೊಂಡಿರೋದ್ರಿಂದ ಆ ಪ್ರಕಾರ ಹೇಳಿಕೆ ಅಷ್ಟು ಸಮಂಜಸವಲ್ಲ ಪಕ್ಷದ ರೀತಿಯಿಂದ. ಅದಕ್ಕಾಗಿ ಮತ್ತು ಅವರು ಮುಖ್ಯಮಂತ್ರಿಯಲ್ಲಿ ಹತ್ತಿರ ಇರೋದ್ರಿಂದ ಮುಖ್ಯಮಂತ್ರಿಗಳೇ ಅವ್ರು ಸರಿ ಮಾತಾಡಬೇಕು. ಇವಾಗ ಬಸವರಾಜ ರೆಡ್ಡಿ ಜೊತೆ ಮುಖ್ಯಮಂತ್ರಿಗಳು ಪಕ್ಷ ಮಾತಾಡ್ಬೇಕಂತ ಹೇಳ್ತೀರಾ? ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರ ಜೊತೆ ಮಾತಾಡಿ ಇದನ್ನು ಸರಿಪಡಿಸ್ಬೇಕಂತ ಹೇಳ್ತೀರಾ? ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಯಾವ ಆಧಾರದ ಮೇಲೆ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟಾರ ಅಂಬುದು ಈಗ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿ ಕರೆಸಿ ಅವರ ಹೇಳಿಕೆ ಆ ಪ್ರಕಾರ ಹೇಳಿದ್ದಾರೆ ಅಥವಾ ಹೇಳಿಕೆ ತಿರುಚಲಾಗಿದೆ ಅವ್ರು ಭಾಳ ಸ್ಪಷ್ಟವಾಗಿ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಹೇಳಿಕೆ ಪತ್ರಿಕೆಯಲ್ಲಿ ಬಂದು ನೀವು ನೋಡಿದ್ದೀರಾ, ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಿರ್ಚೋದು ಮತ್ತೊಂದು ಏನಿಲ್ಲ, ಯಾಕಂದ್ರೆ ಅವರೇ ಅಲ್ಲದೆ ಮತ್ತು ಕಲ್ಯಾಣ ಕನ್ನಡ ಭಾಗದಲ್ಲಿ ಕೂಡ ಹೆಚ್ಚಿನ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ. ಅದು ನಾನು ನೋಡಿದ್ದೀನಿ. ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಅವರೇ ಕರೆದು ಮಾತಾಡಿ ಸರಿಪಡಿಸ್ಕೋಬೇಕು. ನಿಮ್ಮಲ್ಲಿ ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದು ಕೂಡ ಭ್ರಷ್ಟಾಚಾರ ಇಲ್ವಾ ಸರ್ಕಾರದಲ್ಲಿ? ಇಲ್ಲ, ಪಾರದರ್ಶಕವಾಗಿ ಮುಖ್ಯಮಂತ್ರಿಗಳು ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘಟನೆ ಕೂಡ ಗಂಭೀರವಾಗಿ ಆರೋಪ ಮಾಡ್ತು. ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಕಳೆದ ಬಿಜೆಪಿ ಸರ್ಕಾರಕ್ಕಿಂತ ಹೋಲಿಸಿದ್ರೆ ಇದೇ ಸರ್ಕಾರದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರು. ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಬಿಲ್ಗಳೆಲ್ಲ ಈಗಾಗಲೇ ಅವರು ಮನವಿಯನ್ನು ಮಾಡಿದರು ಮುಖ್ಯಮಂತ್ರಿಗಳಿಗೆ, ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮನವಿ ಮಾಡಿದರು. ಲೋಕೋಪಯೋಗಿ ಮಂತ್ರಿ ಇರ್ಬೋದು, ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಇರ್ಬೋದು. ಓಕೆ, ಬಸವರಾಜ ರೆಡ್ಡಿ ಯಾಕೆ ಹೇಳಿಕೆ ಕೊಟ್ಟರು ಅನ್ಸುತ್ತೆ? ಅದು ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಪಕ್ಷಕ್ಕಂತೂ ಮುಜುಗರ ಆಗಿದೆ, ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಜೊತೆ ಕಾಂಗ್ರೆಸ್ ಶಾಸಕ ತಿಪ್ಪಣ್ಣಪ್ಪ ಕಂಕೂರವರು ಇರುವಂಥದ್ದು. ಸರ್, ಇವತ್ತು ಬಸವರಾಜ ರಾಯರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನಿನ್ನೆ ಜಿಲ್ಲೆ ಕಾರ್ಯಕ್ರಮದಲ್ಲಿ. ಭ್ರಷ್ಟಾಚಾರ ಈಗಲೂ ಕೂಡ ಇದೆ, ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ನಿಲ್ಸಕ್ಕೆ ಸಾಧ್ಯ ಆಗಿಲ್ಲ ಅಂತ ಏನು ಅನಿಸುತ್ತೆ? ಇಲ್ಲ, ಅದು ಯಾವ ರೀತಿಯಿಂದ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟರೆ ಮತ್ತು ಗೊತ್ತಿಲ್ಲ. ಹಂಗೆ ಕೊಡಬಾರ್ದಾಗಿತ್ತು ಅವರು. ಕಲ್ಯಾಣ ಕರ್ನಾಟಕ ಭಾಗದವ ನಾನು ಕೂಡ ಆಗಿದ್ದರಿಂದ ನಮ್ಮಲ್ಲಿ ಯಾವುದೇ ಅಂಥ ರಸ್ತೆಗಳು ಮಾಡಿದ ಕೂಡಲೇ ಒಂದು ವರ್ಷನೇ ಕೆಟ್ಟು ಹೋಗ್ತವೆ ಅಂತೆಲ್ಲ ಹೇಳಿ ಸರ್ಕಾರ 5,000 ಕೋಟಿ ಕೊಟ್ಟಿದ್ದರಿಂದ ಅತ್ಯಂತ ಬದ್ಧತೆ ಉಳ್ಳಂಥವು ಪಾರದರ್ಶಕವಾದಂಥ ರಸ್ತೆಗಳು ನಮ್ಮಲ್ಲಿ ನಡೀತಾ ಇವೆ. ಬಸವರಾಜ ರಾಯರೆಡ್ಡಿಯವರು ಹಿರಿಯರು, ಅನುಭವಿಗಳು, ಮುಖ್ಯಮಂತ್ರಿಯ ಸಲಹೆಗಾರ ಇರೋದರಿಂದ ಆ ಪ್ರಕಾರ ಹೇಳಿಕೆ ಕೊಡೋದರಿಂದ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಅದಕ್ಕಾಗಿ ಅವರು ಹೇಳಿದಂಥ ಹೇಳಿಕೆ ಪುನಃ ಪರಿಶೀಲನೆ ಮಾಡ್ಕೋಬೇಕು ಅವರು. ಸರ್, ಈಗ ಈ ಪ್ರತಿಪಕ್ಷಗಳ ಸದಸ್ಯರು ಕೊಟ್ಟಿದ್ದ ಹೇಳಿಕೆ ಅದಕ್ಕೊಂದು ರಾಜಕೀಯ ಅಂತ ಹೇಳ್ಬೋದಾಯಿತು. ನಿಮ್ಮ ಪಕ್ಷದ ಶಾಸಕರು, ಅದು ಹಿರಿಯ ಶಾಸಕರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಆಗಿರುವಂಥದ್ದು, ಈ ರೀತಿ ಹೇಳಿಕೊಟ್ಟು ಪಕ್ಷ ಮುಜುಗರ ಮತ್ತು ಪ್ರತಿಪಕ್ಷಗಳು ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ ಸಿಗುತ್ತಲ್ವ, ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋಂಥ ರೀತಿ ಬರುತ್ತಲ್ವ? ಹಾಗೇನಿಲ್ಲ, ಅವರು ಅನುಭವಿಗಳಾಗೋದ್ರಿಂದ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಂತ ಗುರುತಿಸಿಕೊಂಡಿರೋದ್ರಿಂದ ಆ ಪ್ರಕಾರ ಹೇಳಿಕೆ ಅಷ್ಟು ಸಮಂಜಸವಲ್ಲ ಪಕ್ಷದ ರೀತಿಯಿಂದ. ಅದಕ್ಕಾಗಿ ಮತ್ತು ಅವರು ಮುಖ್ಯಮಂತ್ರಿಯಲ್ಲಿ ಹತ್ತಿರ ಇರೋದ್ರಿಂದ ಮುಖ್ಯಮಂತ್ರಿಗಳೇ ಅವ್ರು ಸರಿ ಮಾತಾಡಬೇಕು. ಇವಾಗ ಬಸವರಾಜ ರೆಡ್ಡಿ ಜೊತೆ ಮುಖ್ಯಮಂತ್ರಿಗಳು ಪಕ್ಷ ಮಾತಾಡ್ಬೇಕಂತ ಹೇಳ್ತೀರಾ? ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರ ಜೊತೆ ಮಾತಾಡಿ ಇದನ್ನು ಸರಿಪಡಿಸ್ಬೇಕಂತ ಹೇಳ್ತೀರಾ? ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಯಾವ ಆಧಾರದ ಮೇಲೆ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟಾರ ಅಂಬುದು ಈಗ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿ ಕರೆಸಿ ಅವರ ಹೇಳಿಕೆ ಆ ಪ್ರಕಾರ ಹೇಳಿದ್ದಾರೆ ಅಥವಾ ಹೇಳಿಕೆ ತಿರುಚಲಾಗಿದೆ ಅವ್ರು ಭಾಳ ಸ್ಪಷ್ಟವಾಗಿ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಹೇಳಿಕೆ ಪತ್ರಿಕೆಯಲ್ಲಿ ಬಂದು ನೀವು ನೋಡಿದ್ದೀರಾ, ಕರ್ನಾಟಕ ನಂಬರ್ ಒನ್ ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಿರ್ಚೋದು ಮತ್ತೊಂದು ಏನಿಲ್ಲ, ಯಾಕಂದ್ರೆ ಅವರೇ ಅಲ್ಲದೆ ಮತ್ತು ಕಲ್ಯಾಣ ಕನ್ನಡ ಭಾಗದಲ್ಲಿ ಕೂಡ ಹೆಚ್ಚಿನ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ.
ಅದು ನಾನು ನೋಡಿದ್ದೀನಿ. ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಅವರೇ ಕರೆದು ಮಾತಾಡಿ ಸರಿಪಡಿಸ್ಕೋಬೇಕು. ನಿಮ್ಮಲ್ಲಿ ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದು ಕೂಡ ಭ್ರಷ್ಟಾಚಾರ ಇಲ್ವಾ ಸರ್ಕಾರದಲ್ಲಿ? ಇಲ್ಲ, ಪಾರದರ್ಶಕವಾಗಿ ಮುಖ್ಯಮಂತ್ರಿಗಳು ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘದನ್ನು ಕೂಡ ಗಂಭೀರವಾಗಿ ಆರೋಪ ಮಾಡ್ತು. ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಕಳೆದ ಬಿಜೆಪಿ ಸರ್ಕಾರಕ್ಕಿಂತ ಹೋಲಿಸಿದ್ರೆ ಇದೇ ಸರ್ಕಾರದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರು. ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಬಿಲ್ಗಳೆಲ್ಲ ಈಗಾಗಲೇ ಅವರು ಮನವಿಯನ್ನು ಮಾಡಿದರು ಮುಖ್ಯಮಂತ್ರಿಗಳಿಗೆ, ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮನವಿ ಮಾಡಿದರು. ಲೋಕೋಪಯೋಗಿ ಮಂತ್ರಿ ಇರ್ಬೋದು, ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಇರ್ಬೋದು. ಓಕೆ, ಬಸವರಾಜ ರೆಡ್ಡಿ ಯಾಕೆ ಹೇಳಿಕೆ ಕೊಟ್ಟರು ಅನ್ಸುತ್ತೆ? ಅದು ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಪಕ್ಷಕ್ಕಂತೂ ಮುಜುಗರ ಆಗಿದೆ. ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ ಅದ್ರ ಬಗ್ಗೆ. ನಮ್ಮ ಜೊತೆ ಕಾಂಗ್ರೆಸ್ ಶಾಸಕ ತಿಪ್ಪಣ್ಣಪ್ಪ ಕಂಕೂರವ್ರು ಇರುವಂಥದ್ದು. ಸರ್, ಇವತ್ತು ಬಸವರಾಜ ರೆಡ್ಡಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದು ನಿನ್ನೆ ಜಿಲ್ಲೆ ಕಾರ್ಯಕ್ರಮದಲ್ಲಿ. ಭ್ರಷ್ಟಾಚಾರ ಈಗಲೂ ಕೂಡ ಇದೆ, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರ ಆಗಿದೆ, ಭ್ರಷ್ಟಾಚಾರ ನಿಲ್ಸೋಕ್ಕೆ ಸಾಧ್ಯ ಆಗಿಲ್ಲ ಅಂತ ಏನು ಅನಿಸುತ್ತೆ? ಇಲ್ಲ, ಅದು ಯಾವ ರೀತಿಯಿಂದ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟರ ಮತ್ತು ಗೊತ್ತಿಲ್ಲ. ಹಂಗೆ ಕೊಡಬಾರ್ದಾಗಿತ್ತು ಅವರು. ಕಲ್ಯಾಣ ಕರ್ನಾಟಕ ಭಾಗದವ ನಾನು ಕೂಡ ಆಗಿದ್ದರಿಂದ ನಮ್ಮಲ್ಲಿ ಯಾವುದೇ ಅಂಥ ರಸ್ತೆಗಳು ಮಾಡಿದ ಕೂಡಲೇ 1 ವರ್ಷನೇ ಕೆಟ್ಟು ಹೋಗ್ತವೆ ಅಂತೆಲ್ಲ ಹೇಳಿ ಸರ್ಕಾರ 5,000 ಕೋಟಿ ಕೊಟ್ಟಿದ್ದರಿಂದ ಅತ್ಯಂತ ಬದ್ಧತೆ ಉಳ್ಳಂಥವು ಪಾರದರ್ಶಕವಾದಂಥ ರಸ್ತೆಗಳು ನಮ್ಮಲ್ಲಿ ನಡೀತಾ ಇವೆ. ಬಸವರಾಜ ರಾಯರೆಡ್ಡಿಯವರು ಹಿರಿಯರು, ಅನುಭವಿಗಳು, ಮುಖ್ಯಮಂತ್ರಿಯ ಸಲಹೆಗಾರ ಇರೋದರಿಂದ ಆ ಪ್ರಕಾರ ಹೇಳಿಕೆ ಕೊಡೋದರಿಂದ ಪಕ್ಷದ ಮೇಲೆ ಕೆಟ್ಟ ಪರಿಣಾಮ ಬೀಳ್ತದೆ. ಅದಕ್ಕಾಗಿ ಅವರು ಹೇಳಿದಂಥ ಹೇಳಿಕೆ ಪುನಃ ಪರಿಶೀಲನೆ ಮಾಡ್ಕೋಬೇಕು ಅವರು. ಸರ್, ಈಗ ಈ ಪ್ರತಿಪಕ್ಷಗಳ ಸದಸ್ಯರು ಕೊಟ್ಟಿದ್ದ ಹೇಳಿಕೆ ಅದಕ್ಕೊಂದು ರಾಜಕೀಯ ಅಂತ ಹೇಳ್ಬೋದಾಯಿತು. ನಿಮ್ಮ ಪಕ್ಷದ ಶಾಸಕರು, ಅದು ಹಿರಿಯ ಶಾಸಕರು, ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರಾಗಿರುವಂಥದ್ದು. ಈ ರೀತಿ ಹೇಳಿಕೊಟ್ಟು ಪಕ್ಷ ಮುಜುಗರ ಮತ್ತು ಪ್ರತಿಪಕ್ಷಗಳು ಒಂದು ರೀತಿಯಲ್ಲಿ ದೊಡ್ಡ ಅಸ್ತ್ರ ಸಿಗುತ್ತಲ್ವ, ಸಾರ್ವಜನಿಕವಾಗಿ ಪ್ರಶ್ನೆ ಮಾಡೋಂಥ ರೀತಿ ಬರುತ್ತಲ್ವ? ಹಾಗೇನಿಲ್ಲ, ಅವರು ಅನುಭವಿಗಳಾಗೋದ್ರಿಂದ ಪಕ್ಷದಲ್ಲಿ ಅತ್ಯಂತ ಪ್ರಭಾವಿ ನಾಯಕರಂತ ಗುರುತಿಸಿಕೊಂಡಿರೋದ್ರಿಂದ ಆ ಪ್ರಕಾರ ಹೇಳಿಕೆ ಅಷ್ಟಷ್ಟು ಸಮಂಜಸವಲ್ಲ ಪಕ್ಷದ ರೀತಿಯಿಂದ. ಅದಕ್ಕಾಗಿ ಮತ್ತು ಅವರು ಮುಖ್ಯಮಂತ್ರಿಯಲ್ಲಿ ಹತ್ತಿರ ಇರೋದ್ರಿಂದ ಮುಖ್ಯಮಂತ್ರಿಗಳೇ ಅವ್ರು ಸರಿ ಮಾತಾಡಬೇಕು. ಇವಾಗ ಬಸವರಾಜ ರೆಡ್ಡಿ ಜೊತೆ ಮುಖ್ಯಮಂತ್ರಿಗಳು ಪಕ್ಷ ಮಾತಾಡ್ಬೇಕಂತ ಹೇಳ್ತೀರಾ? ಈ ರೀತಿ ಹೇಳಿಕೆ ಕೊಡೋದ್ರಿಂದ ಅವ್ರ ಜೊತೆ ಮಾತಾಡಿ ಇದನ್ನು ಸರಿಪಡಿಸ್ಬೇಕಂತ ಹೇಳ್ತೀರಾ? ಮುಖ್ಯಮಂತ್ರಿಗಳು ಅವರನ್ನು ಕರೆಸಿ ಯಾವ ಆಧಾರದ ಮೇಲೆ ಆ ಪ್ರಕಾರ ಪ್ರತಿಕ್ರಿಯೆ ಕೊಟ್ಟಾರ ಅಂಬುದು ಈಗ ಗೊತ್ತಾಗ್ತಾ ಇಲ್ಲ. ಮುಖ್ಯಮಂತ್ರಿ ಕರೆಸಿ ಅವರ ಹೇಳಿಕೆ ಆ ಪ್ರಕಾರ ಹೇಳಿದ್ದಾರೆ ಅಥವಾ ಹೇಳಿಕೆ ತಿರುಚಲಾಗಿದೆ ಏನಿಲ್ಲ, ಅವ್ರು ಭಾಳ ಸ್ಪಷ್ಟವಾಗಿ ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ದಾರೆ. ಹೇಳಿಕೆ ಪತ್ರಿಕೆಯಲ್ಲಿ ಬಂದು ನೀವು ನೋಡಿದ್ದೀರಾ, ಕರ್ನಾಟಕ ನಂಬರ್ 1 ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಅದ್ರಲ್ಲಿ ತಿರ್ಚೋದು ಮತ್ತೊಂದು ಏನಿಲ್ಲ, ಯಾಕಂದ್ರೆ ಅವರೇ ಅಲ್ಲದೆ ಮತ್ತು ಕಲ್ಯಾಣ ಕನ್ನಡ ಭಾಗದಲ್ಲಿ ಕೂಡ ಹೆಚ್ಚಿನ ಭ್ರಷ್ಟಾಚಾರ ಅಂತ ಹೇಳಿದ್ದಾರೆ. ಅದು ನಾನು ನೋಡಿದ್ದೀನಿ. ಮುಖ್ಯಮಂತ್ರಿಗಳ ಬಳಿ ಇರೋದ್ರಿಂದ ಅವರೇ ಕರೆದು ಮಾತಾಡಿ ಸರಿಪಡಿಸ್ಕೋಬೇಕು. ನಿಮ್ಮಲ್ಲಿ ಯಾವುದು ಕೂಡ ಕಾಂಗ್ರೆಸ್ ಪಕ್ಷದ ಯಾವುದು ಕೂಡ ಭ್ರಷ್ಟಾಚಾರ ಇಲ್ವಾ ಸರ್ಕಾರದಲ್ಲಿ? ಇಲ್ಲ, ಪಾರದರ್ಶಕವಾಗಿ ಮುಖ್ಯಮಂತ್ರಿಗಳು ಅತ್ಯಂತ ಬದ್ಧತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಗುತ್ತಿಗೆದಾರರ ಸಂಘದನ್ನು ಕೂಡ ಗಂಭೀರವಾಗಿ ಆರೋಪ ಮಾಡ್ತು. ಅದು ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿ ಭೇಟಿ ಮಾಡಿ ಕಳೆದ ಬಿಜೆಪಿ ಸರ್ಕಾರಕ್ಕಿಂತ ಹೋಲಿಸಿದ್ರೆ ಇದೇ ಸರ್ಕಾರದಲ್ಲಿ ಜಾಸ್ತಿ ಇದೆ ಅಂತ ಹೇಳಿದ್ರು. ಹಿಂದಿನ ಸರ್ಕಾರದಲ್ಲಿ ಇದ್ದಂಥ ಬಿಲ್ಗಳೆಲ್ಲ ಈಗಾಗಲೇ ಅವರು ಮನವಿಯನ್ನು ಮಾಡಿದರು ಮುಖ್ಯಮಂತ್ರಿಗಳಿಗೆ, ಮತ್ತು ಸಂಬಂಧಪಟ್ಟ ಮಂತ್ರಿಗಳು ಮನವಿ ಮಾಡಿದರು. ಲೋಕೋಪಯೋಗಿ ಮಂತ್ರಿ ಇರ್ಬೋದು, ಮತ್ತು ಪಂಚಾಯತ್ ರಾಜ್ ಮಂತ್ರಿಗಳು ಇರ್ಬೋದು. ಓಕೆ, ಬಸವರಾಜ ರೆಡ್ಡಿ ಯಾಕೆ ಹೇಳಿಕೆ ಕೊಟ್ಟರು ಅನ್ಸುತ್ತೆ? ಅದು ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ. ಪಕ್ಷಕ್ಕಂತೂ ಮುಜುಗರ ಆಗಿದೆ. ಮುಖ್ಯಮಂತ್ರಿಗಳೇ ಮಾತಾಡ್ತಾರೆ ಅದ್ರ ಬಗ್ಗೆ.